ಒಂಥರ ತರ್ತರಿಯಾಗಿ ಪುಡಿ ಮಾಡ್ಕೋಬೇಕಲ್ವಾ? ಹೌದೌದು. ಸೊ ಇದ್ರಲ್ಲಿ ನಾವು ಸೋಂಪು, ಜೀರಿಗೆ ಅಂಡ್ ಮೆಣಸಿನಕಾಯಿ ಒಣ ಮೆಣಸಿನಕಾಯಿ ಹಾಕಿದೀವಿ ಅಷ್ಟೇ. ಇದೊಂದು 2 ಸ್ಪೂನ್ಸ್ ಹಾಕೊಂಡ್ರೆ ಅದಕ್ಕ ಹೌದು. ಇವಾಗ ಅಚ್ಕಾರ್ ಪುಡಿ 1 ಸ್ಪೂನ್. ಓಕೆ, ಒಂದೊಂದು 1/2 ಸ್ಪೂನ್. ನೋಡಿ, ಸಿನಿಮಾಗೂ ಅಡಿಗೆಗೂ ತುಂಬಾ ಕನೆಕ್ಷನ್ ಇದೆ. ಜನರಿಗೆ ಇಷ್ಟ ಆಗೋ ತರನೇ ಮಾಡ್ಬೇಕು. ಕರೆಕ್ಟ್ ಅಲ್ವಾ? ಹೌದೌದು. ಜೀರಿಗೆ ಪುಡಿ ಇದು 1 ಸ್ಪೂನ್. ಓಕೆ, ಸೊ ರೆಡ್ ಚಿಲ್ಲಿ ಪೌಡರ್, ಜೀರಿಗೆ ಪುಡಿ, ಆಮೇಲೆ ಅಟ್ ಲಾಸ್ಟ್ ಸಾಲ್ಟ್ ರುಚಿಗೆ ತಕ್ಕಷ್ಟು ಹೌದು ಹಾಕ್ಬಿಟ್ಟು ಮಿಕ್ಸ್ ಮಾಡೋದಾ? ತಗೊಳ್ಳಿ. ಒಳ್ಳೆಯ ಪರಿಮಳ. ಅದೆಲ್ಲ ಬಾಯ್ಲ್ ಆಗಿದೆ. ಕ್ಯಾರೆಟ್, ಕ್ಯಾಪ್ಸಿಕಮ್ ಎಲ್ಲ ಗ್ಯಾಪ್ ಅಲ್ಲಿ ಅನ್ನ ಆಗಿದೆಯಾ ಅಂತ ಚೆಕ್ ಮಾಡೋಣ. ಬಿಕಾಸ್ ಒಂದೇ ಸತಿ ನಾವು ಕು ಅಂತಿರೋದು. ಹೌದು ಪರ್ಫೆಕ್ಟ್. ಸೊ ಇವಾಗ ಅನ್ನನ ಇದಕ್ಕೆ ಮಿಕ್ಸ್ ಮಾಡ್ಬೇಕು, ಸ್ವಲ್ಪ ಕೂಲ್ ಆಗ್ಲಿ ಅದು. ಎಲ್ಲ ಸ್ಲೋ ಅಂಡ್ ಸ್ಟಡಿ ಆಗಿ ಪಾರ್ಟ್ ಬೈ ಪಾರ್ಟ್, ಬಿಟ್ ಬೈ ಬಿಟ್ಟೆ ಮಾಡ್ಬೇಕು. ಬಟ್ ನಮ್ಮ ಮನೋಹರ್ ಅವರು ಸಡನ್ ಆಗಿ ಆಕ್ಟಿಂಗ್ ಶುರು ಮಾಡ್ಕೊಂಡ್ಬಿಟ್ರು ಗ್ಯಾಪ್ ಅಲ್ಲಿ, ಅಲ್ವಾ? ಉಪೇಂದ್ರ ಸಿನಿಮಾ, ಅದ್ರಲ್ಲೂ ನೀವು ಮಾಡಿರೋ ಪಾತ್ರ ತುಂಬಾ ರಿಯಲ್ ಆಗಿ ಮಾಡಿದ್ರಿ. ಅದ್ ಹೆಂಗ್ ಮಾಡಿದ್ರಿ ಅಂತ ಸ್ವಲ್ಪ ಹೇಳಿ ನೋಡೋಣ. ರಿಯಲ್ ಆಗಿ ನಾನ್ ಮಾಡ್ಬೇಕಾದ್ರೆ ಏನ್ ಪಾತ್ರ ಅಲ್ಲಿ ಏನ್ ಮಾಡ್ತಿದ್ದೆ ಹೇಳಿ? ಗುಂಡಾಗ್ತಿದ್ದೆ. ಅವರು ನನ್ ಕೈಲಿ ಒಂದು ಗ್ಲಾಸ್, ಆ ಗ್ಲಾಸ್ ಅಲ್ಲಿ ಯಾವ್ದೋ ಒಂದು ಕೋಲ ಹಾಕಿದ್ರು. ಸರಿ, ಅಷ್ಟೇ ಅನ್ಕೊಂಡೆ. ಆಮೇಲೆ ಆ ಗುಂಡು ಹಾಕೋ ಒಂದು ಸೀನು ನಾನು ಮಾಡ್ತಾ ಇದ್ದೆ. ನನಗೂ ನಗು ಬರ್ತಿತ್ತು, ಯಾಕಂದ್ರೆ ಸುತ್ತ ಜನ ನೋಡ್ತಾ ಇದ್ರು ಶೂಟಿಂಗು. ಮಧ್ಯದಲ್ಲ ಈ ದೊಂಬರಾಟದಲ್ಲಿ ಮಧ್ಯ ಮಾಡ್ತಾರೆ, ಕೋತಿರಾಮ ಅಂತಂತಾರೆ. ಆ ಟೈಪಲ್ಲಿ ನಾನು ಮಧ್ಯೆ ನಾನೊಬ್ನೇ ಗುಂಡು ಹಾಕೋದು, ಎಲ್ಲ ಸುತ್ತ ನೋಡ್ತಾ ಇದಾರೆ. ಸ್ವಲ್ಪ ಟ್ರಾಲಿ ಕ್ಯಾಮ್ರಾ ಹೋಗ್ತಾ ಇತ್ತು, ನನಗೂ ನಗು ಬರ್ತಾ ಇತ್ತು. ಬಟ್ ಆಮೇಲೆ ಡೈಲಾಗ್ ಹೇಳ್ತಾ ಸ್ವಲ್ಪ ನಿದ್ದೆ ಬರ್ತಾ ಇತ್ತು ನನಗೆ. ಇದೇನಪ್ಪ ಇಷ್ಟೊತ್ತಿಗೆ ನಿದ್ದೆ ಬರ್ತಾ ಇದೆ ಅಂತ ನನಗೂ ಡೈಲಾಗ್ ಹೇಳ್ತಿದ್ದೆ. ಅವರೆಲ್ಲ ನಗ್ತಾ ಇದ್ರು, ಬಹುಶಃ ನನ್ನ ಆಕ್ಟಿಂಗ್ ನಗ್ತಾ ಇದ್ದಾರೆ ಅಂತ ನಾನು ಅನ್ಕೊಂಡಿದ್ದು. ಆಮೇಲೆ ಲಾಸ್ಟಿಗೆ ಸ್ವಲ್ಪ ತೊದಲ್ತಾ ಇತ್ತು. ಆಮೇಲೂ ನಾನು ಡೈಲಾಗ್ ಹೆಂಗೋ ಹೇಳ್ದೆ, ಅವ್ರು ಹೇಳ್ಕೊಡ್ದಾನೆ. 1-2 ಟೇಕ್ ಆಯ್ತು, ಆದ್ರೂ ಎಲ್ಲ ಆಯ್ತು. ಎಲ್ಲ ಆದ್ಮೇಲೆ ಹಿಂಗಿಟ್ಟು ಎಲ್ಲ ಉಪಯೋಗನ ಟೇಕ್ ಅಂತಂದೆ. ಓಕೆ ಅಂತಂದ್ರು. ಎಲ್ರು ನಗು ಬರ್ತಾ ಇದೆ. ನೋಡಿದ್ರೆ ಅದ್ರಲ್ಲಿ ಒಂದು ಪೆಗ್ ಮೇಲೆ ಪೆಗ್ ಒಳಗೆ ಹೋಗ್ತಾನೆ ಇದೆ. ಅದ್ರೊಳಗೆ ಸೇರಿಸಿ ಕೊಡ್ತಿದ್ದಾರೆ ನನಗೆ ಗೊತ್ತಿಲ್ಲ ಇದು. ಬಟ್ ಆಮೇಲೆ ಒಂದ್ ಸ್ವಲ್ಪ ಡೌಟ್ ಬಂತು. ಬಟ್ ಆ ಕೋಲ ಇತ್ತಲ್ಲ, ಅದ್ರ ಟೇಸ್ಟ್ ಅಲ್ಲಿ ಇದು ಮುಚ್ಚೋಗಿತ್ತು, ಗೊತ್ತಾಗ್ಲಿಲ್ಲ. ಅಷ್ಟಿಗೆ ಆಯ್ತು ಅಂತ ಎದ್ರೆ ನಿಲ್ಲಕ್ ಆಗ್ತಾನೆ. ಬೀಳೋ ಸಮಯದಲ್ಲಿ ಅವರ ಅಸೋಸಿಯೇಟ್ ರಾಜಾರಾಮ್ ಮತ್ತೆ ಜೋಶಿ ಅವ್ರಿಬ್ರು ಹಿಡ್ಕೊಂಡು ಹಾಗೆ ನನ್ನ ಹಾಗೆ ಒಂಥರ ಬೇತಾಳನ ತರ ತಗೊಂಡು ಕಾರಲ್ಲಿ ಕೂರಿಸಿದ್ರು. ಮನೆಯಲ್ಲಿ ಡಂಪ್ ಮಾಡಿದ್ರು. ನಮ್ಮ ಹುಡುಗರು ನಾಟಕ ಮಾಡ್ತಿದ್ದಾರೆ, ಅಣ್ಣ ನಾಟಕ ಮಾಡ್ತಿದ್ದಾರೆ ಅಂತ ಅನ್ಕೊಂಡಿದ್ದಾರೆ. ನಾನು ಹೋಗಿ ದಪ್ಪ ಅಂತ ಬಿದ್ದವನು ಮಾರನೇ ದಿನ ಇದ್ದಿದ್ದು. ಈ ತರ ಆಯ್ತು. ಮತ್ತೆ ಮಾರನೇ ದಿವಸ ಸೆಟ್ಟಿಗೆ ಹೋದ್ರೆ ಉಪ್ಪಿ ಎಲ್ಲಾ ಸೇರಿ ನಗ್ತಾ ಇದಾರೆ. ನೆನ್ನೆ ಚೆನ್ನಾಗಿ ಹಾಕಿದ್ರಿ ಸೀನ್ ನೋಡಿದ್ರ ನೀವು? ಅದಾದ್ಮೇಲೆ ನೋಡಿದ್ರೆ ಡಬ್ಬಿಂಗ್ ಮಾಡಿದ್ನಲ್ಲ, ಡಬ್ಬಿಂಗ್ ಮಾಡುವಾಗ ಹಿಂಗ್ ಕೇಳ್ತಾ ಇತ್ತು ನನಗೆ ಆ ತದ್ದಲಿದ್ದು. ಅದೇ ತರ ಮಾಡಿದೆ ಡಬ್ಬಿಂಗ್. ರಿಯಲ್ ಸ್ಟಾರು ರಿಯಲ್ ಆಕ್ಟಿಂಗ್ ಮಾಡಿಸಿದ್ರ, ಅದ್ಭುತ. ಇವಾಗ ರೈಸ್ ಅನ್ನ ಹಾಕೋಣ ಇದಕ್ಕೆ. ಹಾಕೋಣ. ಆಗಿದೆ, ಎಲ್ಲ ಬಾಯ್ಲ್ ಆಗಿದೆ. ಈ ಬಿರಿಯಾನಿ ಎಲ್ಲ ಮಾಡ್ತಾರಲ್ಲ, ಹೌದು, 1 ಲೇಯರ್ ವೆಜಿಟೇಬಲ್ಸ್, 1 ಲೇಯರ್ ದಾವತ್ ಬಾಸ್ಮತಿ ರೈಸ್ ಅಂತ. ಆ ತರ ದಿಸ್ ಇಸ್ ಮೆಕ್ಸಿಕನ್ ಅನಾನಸ್ ರೈಸ್. 1 ಲೇಯರ್ ವೆಜಿಟೇಬಲ್ಸ್, ಇನ್ನೊಂದು ಲೇಯರ್ ದಾವತ್ ಬಾಸ್ಮತಿ ರೈಸ್. ಮ್ಯಾರೇಜ್ ಮಾಡ್ದಂಗೆ ಇಲ್ಲಿ ಗಂಡನ್ನ ರೆಡಿ ಮಾಡಿ, ಅಲ್ಲಿ ಹೆಣ್ಣನ್ನ ರೆಡಿ ಮಾಡಿ, ಮತ್ತೆಲ್ಲ ಇಬ್ರು ಮದುವೆ ಮಾಡಿಸ್ಬಿಡೋದು. ಈಗಾಗಿದೆ, ಒಂದ್ ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ. ನಿಮ್ಗೆ ಲೈಟ್ ಆಗಿ ಮಸಾಲೆ ಬೇಕು ಅಂದ್ರೆ ಇನ್ನ ರೈಸ್ ಹಾಕೋಬಹುದು. ಬಟ್ ಇಲ್ಲ, ನಮ್ಗೆ ಉಪ್ಪು, ಖಾರ, ಹುಳಿ, ಮಸಾಲ ಅದೆಲ್ಲ ಚೆನ್ನಾಗಿದ್ರೆ ಸ್ಟ್ರಾಂಗ್ ಪರ್ಸನ್ಸ್ ಟೆಸ್ಟ್ ಮಾಡ್ದೇನೆ ಟೇಸ್ಟ್ ಚೆನ್ನಾಗಿದೆ ಅಂತ ಹೇಳ್ತಾ ಇದೀವಿ. ನೋಡಿದ್ರಾ, ಆಲ್ರೆಡಿ ಸರ್ಟಿಫಿಕೇಟ್ ಕೊಟ್ಟಾಯ್ತು ಸಿನಿಮಾಗೆ. ಓಕೆ, ಟೈಮ್ ಫಾರ್ ಅಸ್ ಟು ಸೇ ಸ್ವಾಹ ಮಾಡೋಣ ಬನ್ನಿ ಅಂತ. ಬನ್ನಿ. ಕರೆಕ್ಟ್. ವಿ ಮನೋಹರ್ ಅವರು ಮ್ಯೂಸಿಕ್ ಅಲ್ಲಿ ಇವಾಗ ಇದನ್ನ ಸ್ವಾಹ ಮಾಡಕ್ ಹೆಲ್ಪ್ ಮಾಡ್ತಾರೆ. ಕಮಾನ್ ಸ್ಮಿತಾ, ಫಾಲೋ ಮೀ ಟು ದ ಡೈನಿಂಗ್ ಟೇಬಲ್.
Two things Mexicans are very famous for. ಒಂದು ಅವರ ಸಾಲ್ಸಾ ಡಾನ್ಸು ಅಂಡ್ ಇನ್ನೊಂದು ಅವರ ರೈಸ್. ಸೊ ಈ ಮೆಕ್ಸಿಕನ್ ಅನಾನಸ್ ರೈಸ್ ಹೇಗ್ ಮಾಡೋದು ಒಂದು ಸಣ್ಣ ರೀಕ್ಯಾಪ್ ಅಲ್ಲಿ ನೋಡೋಣ. ಇಂಗ್ರೀಡಿಯೆಂಟ್ಸ್: ಮೆಕ್ಸಿಕನ್ ಅನಾನಸ್ ರೈಸ್, ಅನಾನಸ್ ಅರ್ಧ ಬಟ್ಲು, ಒಣಮೆಣಸಿನಕಾಯಿ 4, ಜೀರಿಗೆ 2 ಟೀ ಚಮಚ, ಸೋಂಪು ಕಾಳು 2 ಟೀ ಚಮಚ, ಬೆಣ್ಣೆ 3 ಟೀ ಚಮಚ, ಎಣ್ಣೆ 3 ಟೀ ಚಮಚ, ರುಚಿಗೆ ತಕ್ಕಷ್ಟು ಉಪ್ಪು, ಬ್ರೌನ್ ಶುಗರ್ 2 ಟೀ ಚಮಚ, ಬೆಳ್ಳುಳ್ಳಿ 3 ಟೀ ಚಮಚ, ಈರುಳ್ಳಿ 5 ಟೀ ಚಮಚ, ಕ್ಯಾರೆಟ್ 2, ಕೆಂಪು ದಪ್ಪ ಮೆಣಸಿನಕಾಯಿ ಅರ್ಧ ಬಟ್ಲು, ಹಳದಿ ದಪ್ಪ ಮೆಣಸಿನಕಾಯಿ ಅರ್ಧ ಬಟ್ಲು, ಹಸಿರು ದಪ್ಪ ಮೆಣಸಿನಕಾಯಿ ಅರ್ಧ ಬಟ್ಲು, ಜೀರಿಗೆ ಪುಡಿ 1 ಟೀ ಚಮಚ, ಅಚ್ಕಾರದ ಪುಡಿ 2 ಟೀ ಚಮಚ, ಬಾಸ್ಮತಿ ಅಕ್ಕಿ 1 ಬಟ್ಟಲು. ಕುಕ್ಕರ್ಗೆ ತೊಳೆದುಕೊಂಡ ಬಾಸ್ಮತಿ ಅಕ್ಕಿ ಅದರ 2ರಷ್ಟು ನೀರು ಸೇರಿಸಿ 2 ವಿಸಿಲ್ ಬರೋವರೆಗೂ ಬೇಯಿಸಿಕೊಂಡು ಅನ್ನ ತಯಾರಿಸ್ಕೊಳ್ಳಿ. ಮಿಕ್ಸಿ ಜಾರ್ಗೆ ಒಣಮೆಣಸಿನಕಾಯಿ, ಸೋಂಪು ಕಾಳು, ಜೀರಿಗೆ ಹಾಕಿ ಪುಡಿ ಮಾಡ್ಕೊಳ್ಳಿ. ಬಾಣಲೆಗೆ ಬೆಣ್ಣೆ ಎಣ್ಣೆ ಹಾಕಿ ಅದು ಕರಗಿದ ಬಳಿಕ ಹೆಚ್ಚಿದ ಅನಾನಸ್, ಬ್ರೌನ್ ಶುಗರ್ ಹಾಕಿ 2 ಸುತ್ತು ಕೈಯಾಡಿಸಿದ ನಂತರ ಬೆಳ್ಳುಳ್ಳಿ, ಹೆಚ್ಚಿದ ಈರುಳ್ಳಿ, ಕ್ಯಾರೆಟ್, ರೆಡ್, ಯೆಲ್ಲೋ, ಗ್ರೀನ್ ಕ್ಯಾಪ್ಸಿಕಮ್ ಹಾಕಿ ಫ್ರೈ ಮಾಡಿಕೊಂಡು ನಂತರ ಪುಡಿ ಮಾಡಿಕೊಂಡ ಜೀರಿಗೆ ಸೇರಿಸಿ ಕಲಸಿದ ಬಳಿಕ ತಯಾರಿಸಿಕೊಂಡ ಬಾಸ್ಮತಿ ಅನ್ನ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕಲಸಿದ್ರೆ ಮೆಕ್ಸಿಕನ್ ಅನಾನಸ್ ರೈಸ್ ರೆಡಿ ಟು ಸರ್ವ್. ಇವತ್ತಿನ ಸ್ಪೆಷಾಲಿಟಿ ಇಸ್ ಮೆಕ್ಸಿಕನ್ ಅನಾನಸ್ ರೈಸ್. ಆಹಾ, ಅನಾನಸ್ ಅಲ್ಲೂ ಅನ್ನ ಇದೆ, ರೈಸ್ ಅಲ್ಲೂ ಅನ್ನ ಇದೆ. ಸೊ ಇಟ್ ಇಸ್ ಮೆಕ್ಸಿಕನ್ ಅನಾನಸ್ ಅನ್ನ 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 ಅಲ್ವಾ? ಓಕೆ ಅಣ್ಣ, ಇವಾಗ ತಿನ್ನೋಣ. Come on, the batting begins. Here it is. ವಾಹ್, ಲಾಜವಾಬ್ ಹೈ. ಎಷ್ಟು ಚೆನ್ನಾಗಿದೆ ಅಂದ್ರೆ ಬಾಯಿಗೆ ಬ್ರೇಕ್ ಹಾಕ್ಬಿಟ್ಟಿನಿ. ಒಂದ್ ಮಾತ್ರ ಹೇಳಬೇಕಪ್ಪ ನಮ್ಮ ಮನೋಹರ್ ಸರ್ ಬಗ್ಗೆ. ಈ ಸಚ್ ಅ ಗ್ರೇಟ್ ಗೈ, ಗೊತ್ತಾ ನಿಮ್ಗೆ? ಬಹುಶಃ ಗೊತ್ತಿಲ್ಲ, ಉಪ್ಪಿ ಅವರು ಫಸ್ಟ್ ಟೈಮ್ ಕಾಣಿಸ್ಕೊಂಡಿದ್ದು ಕಮಾನ್ ಕಮಾನ್ ಕಾಮಣ್ಣ ಅಂತ ಒಂದು ಹಾಡಿನಲ್ಲಿ. ಇನ್ಫ್ಯಾಕ್ಟ್ ಅವರೇ ಬರ್ದಿದ್ದು. ಆ ಹಾಡನ್ನ ನಮ್ಮ ಮನೋಹರ್ ಅವರು ಆಕ್ಚುಲಿ ಬರಿಬೇಕಾಗಿತ್ತು. ಬರ್ದಿದ್ರು ಲಿರಿಕ್ಸ್ ಎಲ್ಲ, ಬಟ್ ತೋರಿಸ್ಲಿಲ್ಲ. ಉಪೇಂದ್ರ ಬರ್ದಿದ್ದೆ ಚೆನ್ನಾಗಿತ್ತು ಅಂದ್ಬಿಟ್ರು. ಯಾಕೆ? ನಾನು ಉಪ್ಪಿ ಕ್ಲೋಸ್ ಫ್ರೆಂಡ್ಸ್ ಆಗಿದ್ವಿ ಆ ಟೈಮಲ್ಲಿ. ಹಂಸಲೇಖ ಸರ್ ಟ್ಯೂನ್ ಕೊಟ್ಟು ಫಸ್ಟ್ ಲೈನ್ ಅವ್ರು ಹೇಳಿದ್ರು, ಕಮಾನ್ ಕಮಾನ್ ಕಾಮಣ್ಣ ಬಾಣ ಬಿಡೋಣ. ಆ ಟ್ಯೂನ್ ಮಾಡುವಾಗ ಅವ್ರಿಗೆ ಮುಂದೆ ನೀನ್ ಬರ್ಕೊಳ ಅಂತ ನಂಗೆ ಹೇಳಿದ್ರು. ನಾನು ರೆಡಿಯಾಗಿ ಬರಿತಾ ಶುರು ಮಾಡಿದೆ. ಆಮೇಲೆ ಕಾಶಿ ಸರ್ಗೆ ಅವತ್ತು ನೆಕ್ಸ್ಟ್ ಡೇ ತೋರಿಸ್ಬೇಕು. ನಾನ್ ಬರ್ದಿರೋದು ಉಪ್ಪಿ ಗೊತ್ತಿಲ್ಲ. ಉಪ್ಪಿ ಬರ್ದಿರೋದು ನಿಮಗ್ ಗೊತ್ತಿಲ್ಲ? ಓಕೆ. ಬಂದ್ರು ಉಪ್ಪಿ ನನ್ನ ಹತ್ರ ಬಂದು ತೋರಿಸಿದ್ರು, ಮನೋಹರ್ ಇದು ಹೇಗಿದೆ ನೋಡಿ, ಸರಿ ಇದೆಯಾ? ನಾನು ಟ್ರೈ ಮಾಡಿದ್ದೀನಿ, ನೋಡಿದೆ ಅದನ್ನ ಆ ಟ್ಯೂನ್ ಅಲ್ಲಿ ಹಾಡಿದೆ. ಕರೆಕ್ಟ್ ಆಗಿತ್ತು ಅಳತೆ ಮತ್ತೆ ಅರ್ಥ. ಲೈನ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು, ಹೊಸ ಲೈನ್ಸ್. ತುಂಬಾ ಚೆನ್ನಾಗಿದೆ ಉಪ್ಪಿ ಅಂತ ಕಾಶಿ ಸರ್ಗೆ ನಾವು ಕೊಟ್ವಿ. ಕೊಟ್ಟು ಕಾಶಿ ಸರ್ ಓಕೆ ಆಯ್ತು ಸಾಂಗು. ಆಮೇಲೆ ಕಾಶಿ ಸರ್, ಯಾರು ಬರ್ದಿದ್ದು? ನೀವ? ಇಲ್ಲ, ಉಪ್ಪಿನೇ ಬರ್ದಿದ್ದು. ನೀವು ಬರೀಲಿವ? ಇಲ್ಲ ಸರ್ ಬರ್ದಿಲ್ಲ ಅಂತಂದೆ. ನಾನು ಬರ್ದಿರೋದು ಆ ಲೆವೆಲ್ಗೆ ಇರ್ಲಿಲ್ಲ. ನನಗೆ ನಾಚಿಕೆ ಆಯ್ತು. ಈಗ ಅದನ್ನ ತೆಗೆದ್ರೆ ನಾನು ಒಂದು ಓಕೆ ಆಗಲ್ಲ, ಅಷ್ಟು ಚೆನ್ನಾಗಿ ಬರ್ದಿಲ್ಲ ನಾನು. ಹಾಗಾಗಿ ಚೆನ್ನಾಗಿರೋದನ್ನ ಯಾಕೆ ಇದ್ ಮಾಡ್ಬೇಕು? ದಟ್ ಈಸ್ ನಮ್ಮ ಮನೋಹರ್ ಅವರ ದೊಡ್ಡ ಗುಣ. ಈಗ್ಲೂ ಏನ್ ಹೇಳ್ತಿದ್ದಾರೆ, ನಾ ಬರ್ದಿದ್ ಅಷ್ಟು ಚೆನ್ನಾಗಿರ್ಲಿಲ್ಲ, ಉಪ್ಪೀಸ್ ವಾಸ್ ಬೆಟರ್ ಅಂತ. ಎಷ್ಟ್ ಜನ ಅದ್ ಹೇಳ್ತಾರೆ ಅಲ್ವಾ? ಅಂಡ್ ಇವತ್ತು ಭಟ್ರಾಗಿ ಫೇಮಸ್ ಆಗಿದ್ದಾರೆ, ಅಡಿಗೆ ಭಟ್ರಾಗಿ ಮಜಾ ಟಾಕೀಸ್ ಅಲ್ಲಿ. ಸ್ಟಾರ್ಟಿಂಗ್ ಅಲ್ಲಿ ನನಗಂತೂ ತುಂಬಾ ನರ್ವಸ್ ಆಗ್ತಿತ್ತು. ಆ ಶ್ವೇತ ಅಪರ್ಣ ಎಲ್ಲ ನಿರರ್ಗಳವಾಗಿ ಚೆನ್ನಾಗಿ ಕಲ್ತು ಆರಾಮಾಗಿ ಕೂಲಾಗಿ ಹೇಳ್ತಾ ಇದ್ರು. ನನ್ಗೆ ಇದು ಹೆಂಗಪ್ಪ ಇವ್ರು ಹೇಳ್ತಾರೆ, ಇಷ್ಟೊಂದು ಡೈಲಾಗ್ ನೆನ್ಪಿಟ್ಕೊಂಡು ನನ್ಗೆ ಮರ್ತ್ ಹೋಗೋದು. ಸುಜಾ ಪಾಪ ಹತ್ರ ಬಂದು ಮೈಕ್ ಎಲ್ಲ ಸರಿ ಮಾಡೋ ತರ ಮಾಡಿ ಕೂಲಾಗ್ತವಳಿ ಅಂತ ಹೇಳ್ತಿದ್ದ. ನಾನು ಎಷ್ಟೋ ಡೈರೆಕ್ಟರ್ ನೋಡಿದೀನಿ, ಏನ್ರಿ ಯಾಕ್ರಿ ಬರ್ತೀರ, ಡೈಲಾಗ್ ನೆನ್ಪಿಟ್ಕೊಳಕ್ ಆಗಲ್ಲ ಅಂತ ಹೇಳೋ ಡೈರೆಕ್ಟರ್ ನೋಡಿದ್ದೆ. ಇದು ಹಾಗಲ್ಲ. ಸೃಜಾ ಕೂಲಾಗಿ ಎಷ್ಟು 10-20 ಟೇಕಾದ್ರೂ ಕೂಲಾಗಿದ್ದಾರೆ. ಆಮೇಲೆ ಪ್ರತಿ ಸಲ ಬಂದು ಸಮಾಧಾನ ಮಾಡಿ ಹೋಗ್ತಾರೆ. ಆಗ ನನಗೆ ನಾಚಿಕೆ ಆಗೋಯ್ತು. ಆದಷ್ಟು ಬರ್ತಾ ನನ್ಗೆ ಆ ನರ್ವಸ್ನೆಸ್ ಹೊಟ್ಟೋಯ್ತು. ಹೇಗೆ ನಾನು ಆ ಸ್ಟೇಜ್ ಫಿಯರ್ ಬಿಡಿಸಿದ್ದೆ ಸುಜಾ. ಸೊ ಸುಜಾ ನಂಗೆ ಒಂಥರ ಡೈಲಾಗ್ ಹೇಳೋದಕ್ಕೆ ತಯಾರಿ ಮಾಡಿ ಇವತ್ತಿಗೆ ಏನ್ ಪರವಾಗಿಲ್ಲ. ಈ ಒಂದು ಹೊಡಿರಿ ನೋಡ ಏನಾದ್ರು ಡೈಲಾಗು ಇವಾಗ ಈ ಊಟ ಟೇಬಲ್ ಹತ್ರ. ಶ್ರುತಿ ಅವರೇ, ಎಂತ ಮಾರೆ ಇಷ್ಟೊಂದು ಕಲರ್ ತಿಂಡಿ ಮಾಡಿ ನಮ್ಗೆ ಬಡಿಸಿದ್ರೆ ನಾವು ಸಣ್ಣಗಾಗದುಂಟಾ? ಇಲ್ಲ, ಇದಿಷ್ಟು ನಿಮ್ಗೆ ಪಾರ್ಸಲ್ ಮಾಡ್ಕೊಡ್ತಾ ಇದೀನಿ ಇವಾಗ. ದಾರಿ ಉದ್ದ ತಿನ್ಕೊಂಡು ಹೋಗ್ಲಿ ನೀವು ಅಂತ, ಇನ್ನೊಂದ್ 2 kg ದಪ್ಪನೂ ಆಗ್ಲಿ ಅಂತ.
ರಾಮ್ ರಾಮ. ಸ್ಮಿತಾ ನೀನು ಅಷ್ಟೇ ಒಂದ್ 2 kg ದಪ್ಪಾಗು. ಆಯ್ತು. ನಾನ್ ಸಣ್ಣನೇ ಇರ್ಬೇಕು ಅದಕ್ಕೆ. ಚೆನ್ನಾಗಿದೆ ಪೈನಾಪಲ್. ಸೂಪರ್. ಬನ್ನಿ ಕೈ ತೊಳ್ಕೊಳ್ಳೋಣ. ಘಮ್ ಅಂತಿರುವ ಅನಾನಸ್ ರೈಸ್ ಅನ್ನ ಈಗ ತಾನೇ ತಿನ್ಕೊಂಡ್ ಬಂದ್ವಿ. ಅದು ಮೆಕ್ಸಿಕನ್ ಸ್ಟೈಲ್ ಅಲ್ಲಿ. ಪೈನಾಪಲ್ ಇಸ್ ಒನ್ ಆಫ್ ಮೈ ಫೇವ್ರೆಟ್ ಫ್ರೂಟ್ಸ್ ಗೊತ್ತಾ. ಮ್ಯಾಂಗೋನ ಹೇಗೆ ಕಿಂಗ್ ಆಫ್ ಫ್ರೂಟ್ಸ್ ಅಂತ ಕರೀತಾರೋ, ಆಕ್ಚುಲಿ ಪೈನಾಪಲ್ ನ ಕ್ವೀನ್ ಆಫ್ ಫ್ರೂಟ್ಸ್ ಅಂತ ಕರೀತಾರಂತೆ ಗೊತ್ತಾ. ಸೊ ಸ್ಮಿತಾ, ಬರೀ ಪಂಚಾಯತ್ ಅಲ್ಲಿ ನಿಂತ್ಕೊಂಡು ಈ ತರ ಮಾಡ್ಬೇಕು ಆ ತರ ಮಾಡ್ಬೇಕು ಅಂತ ಹೇಳದ್ ಬಿಟ್ಟು ಅಡ್ಗೆ ಮನೆಯಲ್ಲೂ ನಿಮ್ದೇ ರಾಜ್ಯ ಅಂತ ಗೊತ್ತಾಗ್ತಾ ಇದೆ. ಹೌದು. ತುಂಬಾ ಚೆನ್ನಾಗಿ ಅಡ್ಗೆ ಮಾಡಿದ್ರಿ. ಥ್ಯಾಂಕ್ ಯು. ಖುಷಿ ಆಯ್ತಾ ಮಿಸ್ಟರ್ ಎಂ? ತುಂಬಾ ಖುಷಿ ಆಯ್ತು. ನೋಡಿ. ಒಂದು ಕಲರ್ಫುಲ್ ತಿಂಡಿಯನ್ನು ನೋಡಿದೆ ನಾನು. ಅಲ್ವಾ? ಈಸ್ಟ್ಮನ್ ಕಲರ್ ಅಲ್ಲಿ. ಹೌದು, ಸಿನಿಮಾ ನೋಡ್ದಂಗೆ ಆಯ್ತು. ಸಿನಿಮಾ ನೋಡ್ದಂಗೆ ಆಯ್ತು. ವೆರಿ ನೈಸ್. ಥ್ಯಾಂಕ್ ಯು ಸೋ ಮಚ್ ಸ್ಮಿತಾ, ಬಂದಿದ್ದಕ್ಕೆ, ಇಷ್ಟು ಅದ್ಭುತವಾಗಿ ಅಡುಗೆ ಮಾಡಿದಕ್ಕೆ, ಇಷ್ಟು ಚಿಕ್ಕ ವಯಸ್ಸಲ್ಲಿ ಇಷ್ಟೊಂದು ಸಾಧನೆ ಮಾಡಿದೀರಾ. ವೆರಿ ಗುಡ್, ಕಂಗ್ರಾಚುಲೇಷನ್. ಪ್ರೌಡ್ ಆಫ್ ಯು. ನೀವು ಅವ್ರಿಗೂ ಬಾಯ್ ಅಂತ ಹೇಳ್ಬಿಡಿ. ಓಕೆ, ಬಾಯ್. ಬಾಯ್ ಅಮ್ಮ, ಗಾಡ್ ಬ್ಲೆಸ್ ಯು. ಎಲ್ರಿಗೂ ಗಾಡ್ ಬ್ಲೆಸ್ ಯು ಅಲ್ಲ. ದಿಸ್ ವೇ ಬಾಯ್. 3 ದಿನಗಳು ಅದ್ ಹೇಗ್ ಬಂತು ಹೇಗ್ ಹೋಯ್ತು ಅಂತಾನೆ ಹೇಳಕ್ಕಾಗಲ್ಲ ಅಲ್ಲ. ಅಂಡ್ 3 ವಿಧವಾದ ಅಡಿಗೆ. ಫಸ್ಟ್ ನಿಮ್ಮ ಅಮ್ಮಿ ವೇಣಿ ಬಂದಿದ್ರು, ಅದಾದ್ಮೇಲೆ ನಿಮ್ಮ ಸ್ಮಾಲ್ ಡಮ್ಮಿ ಅಂತ ಹೇಳ್ಬೋದು, ಸೇಮ್ ರೆಪ್ಲಿಕಾ ಮಗಳು ಬಂದಿದ್ಲು, ಆಮೇಲೆ ಇವತ್ತು ಸ್ಮಿತಾ ಬಂದಿದ್ರು. ನಿಮ್ಗೆ ಹೇಗ್ ಅನ್ಸ್ತು ಹೇಳಿ. ತುಂಬಾ ಖುಷಿ ಆಯ್ತು. ನಾನು ಇಂಥ ಒಂದು ಕಾರ್ಯಕ್ರಮಕ್ಕೆ ಇದೇ ಒಂದು ಮೊದಲನೇ ಸಲ ಬಂದಿರೋದು. ಆಮೇಲೆ ಈ ಒಂದು ನೆಪದಲ್ಲಿ ನನಗೆ ರುಚಿ ರುಚಿಯಾದ ಅಡಿಗೆ ತಿನ್ನೋ ಒಂದು ಅವಕಾಶನೂ ಆಯ್ತು. ಅಲ್ವಾ? ಸೊ ಅದಕ್ಕೆ ನಾನು ನಿಮಗೂ ಥ್ಯಾಂಕ್ಸ್ ಹೇಳ್ತೀನಿ. ಅಷ್ಟೇ ಅಲ್ಲ, ಮತ್ತೆ ಕಲರ್ಸ್ ಚಾನೆಲ್ಗೂ ನಾನು ಎಲ್ಲಾ ಫ್ರೆಂಡ್ಸ್ಗೂ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ನಮ್ಮ ವಿ ಮನೋಹರ್ ಅವರು ಇಸ್ ಅ ವೆರಿ ವೆರಿ ಕಲರ್ಫುಲ್ ಪರ್ಸನ್. ಸೊ ಅವ್ರಿಗೊಂದು ಕಲರ್ಫುಲ್ ಆಗಿರೋ ಗಿಫ್ಟ್ ಕೊಡ್ಬೇಕಲ್ವಾ. ಸೊ ಹಿಯರ್ ಇಟ್ ಇಸ್. ಸುಪ್ರಿಯಾನ್ ವಿ ಪ್ರೊಡಕ್ಷನ್ಸ್ ಅಂಡ್ ಕಲರ್ಸ್ ಕನ್ನಡ ವತಿಯಿಂದ ನಿಮಗೆ ಒಂದು ಸಣ್ಣ ಅಲ್ಲ ದೊಡ್ಡ ಕಿರುಕಾಣಿಕೆ. ಅಬ್ಬಾ, ಥ್ಯಾಂಕ್ ಯು. ಓ, ಥ್ಯಾಂಕ್ ಯು, ಥ್ಯಾಂಕ್ ವೇಟ್ ಯು, ಲಿಫ್ಟಿಂಗ್ ಮಾಡ್ಬೋದು ನೀವು. ಥ್ಯಾಂಕ್ ಯು ವೆರಿ ಮಚ್. ಸೊ ಇವತ್ತಿನ ಸ್ವಾರಸ್ಯಕರವಾದ ಎಪಿಸೋಡ್ ಇಲ್ಲಿಗೆ ಮುಗ್ದಿದೆ. ಬಟ್ ನಿಮ್ಮ ಭೇಟಿ ಮುಂದಿನ ಎಪಿಸೋಡ್ ಅಲ್ಲಿ ಗೋಲ್ಡ್ ವಿನ್ನರ್ ರಿಫೈನ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ ಸಾವಿರುಚಿ, ಕೋ ಪವರ್ಡ್ ಬೈ ವಿಮ್ ಅಂಡ್ ದಾವತ್ ದ ಫೈನೆಸ್ಟ್. ನಾನು ನಿಮ್ಮ ಪಟ್ಪಟ್ ಪಟಾಕಿ ಶ್ರುತಿ. ನಾನು ನಿಮ್ಮ ವಿ ಮನೋಹರ್. ಇವಾಗ ನಾವಿಬ್ರು ಮಹಾಜನಗಳಿಗೆ ಟಾಟಾ ಬೈ ಬೈ ಸಿ ಅಂತ ಹೇಳೋಣ ಬನ್ನಿ. ನಮಸ್ಕಾರಗಳು, ಟಾಟಾ, ಬಾಯ್ ಬಾಯ್, ಸಿ ಯು.